ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ವಾರಾಹಿ ನದಿ ಏತ ನೀರಾವರಿ ಯೋಜನೆಗೆ ಹೊಸ ಸಂಕಷ್ಟ. ಯೋಜನೆ ಅನುಷ್ಠಾನಕ್ಕೆ ಕಾಂಗ್ರೆಸ್ ನಾಯಕರಿಂದಲೇ ತಡೆ ಆರೋಪ. ಪಕ್ಷ ಭೇದ ಮರೆತು ಹೋರಾಟ. ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಪ್ರಥಮ ಆದ್ಯತೆ. ಅಗ್ನಿ ದುರಂತ ತಡೆಗೆ 8 ನಿಯಮಗಳ ಪಾಲನೆ ಕಡ್ಡಾಯ. ಸಚಿವ ರಾಮಲಿಂಗಾರೆಡ್ಡಿ ಖಡಕ್ ಆದೇಶ. ಬೆಂಗಳೂರಿನಲ್ಲಿ ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ ಸೇವೆ ಆರಂಭ. 180 ರೂಪಾಯಿಗೆ ಮಾಡಬಹುದು ದಿನವಿಡೀ ಪ್ರಯಾಣ. ಆನ್ಲೈನ್ ಮೂಲಕ ಬುಕ್ಕಿಂಗ್ಗೆ ಅವಕಾಶ. ಅಮಾಯಕನ ಬಲಿ ಪಡೆದ ಬಸ್ ವೈರಲ್ ವಿಡಿಯೋ ಕೇಸ್. ಕೊನೆಗೂ ಬ್ಲಾಗ್ ಮಾಡಿದ್ದ ಮಹಿಳೆ ಅರೆಸ್ಟ್. ವ್ಯೂಸ್ಗಾಗಿ ಜೀವ ಬಲಿ ಪಡೆದವಳಿಗೆ ಕಾನೂನು ಸಂಕಷ್ಟ. ರಾಜ್ಯದಲ್ಲಿ ಇನ್ನೂ 4 ದಿನ ಚಳಿಯ ಅಬ್ಬರ. ಕನಿಷ್ಠ ತಾಪಮಾನ 12 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆ ಸಾಧ್ಯತೆ. ಎಚ್ಚರಿಕೆಯಿಂದಿರುವಂತೆ ಐಎಂಡಿ ಸೂಚನೆ. ರೈತರಿಗೆ ವಾರಾಹಿ ನದಿ ನೀರು ಹಾಯಿಸುವ ಯೋಜನೆ ಉಡುಪಿಯಲ್ಲಿ 2.5 ದಶಕದಿಂದ ನಡೆಯುತ್ತಿದೆ. ಎಡದಂಡೆ ಬಲದಂಡೆ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಇದೀಗ ಏತ ನೀರಾವರಿ ಯೋಜನೆಗೆ ಕಾಂಗ್ರೆಸ್ ಮಾಜಿ ಶಾಸಕರು ತಡೆ ತಂದಿರುವ ಆರೋಪ ಎದುರಿಸುತ್ತಾರೆ. ಈ ನಡುವೆ ಉಡುಪಿ ರೈತ ಸಂಘದ ನೇತೃತ್ವದಲ್ಲಿ ನಿನ್ನೆ ಬೃಹತ್ ಪ್ರತಿಭಟನೆ ಹಾಗೂ ಜಾಥಾ ನಡೆಯಿತು. ಪಕ್ಷ ಭೇದ ಮರೆತು ಎಲ್ಲ ಪ್ರಮುಖರು ಭಾಗವಹಿಸಿ ರೈತರ ಹಿತಕ್ಕೆ ಬದ್ಧ ಎಂದು ಪಣತೊಟ್ಟರು. ವಾರಾಹಿ ಯೋಜನೆ ಮತ್ತೆ ಸುದ್ದಿಯಲ್ಲಿ ಇರುವಂತದ್ದು. ಈ ಬಾರಿ ಏನಂತ ಹೇಳಿದ್ರೆ ಸಿದ್ದಾಪುರ ಏತ ನೀರಾವರಿ ಏನಿದೆ ಆ ವಾರಾಹಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ವಿಚಾರವಾಗಿ ತಡೆ ಬಂದಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಚರ್ಚೆ ನಡೀತಿರುವಂತದ್ದು. ಮತ್ತೆ ರೈತರು ಕೂಡ ಈ ವಿಚಾರವಾಗಿ ಪ್ರತಿಭಟನೆಗಳಿರುವಂತದ್ದು. ವಾರಾಹಿ ಯೋಜನೆಗೆ 100 ವಿಘ್ನ. ಎಡದಂಡೆ ಬಲದಂಡೆ ಇನ್ನೂ ಪೂರ್ಣಗೊಂಡಿಲ್ಲ. ಇದೀಗ ಏತ ನೀರಾವರಿಗೂ ಕಂಟಕ. ಈ ಯೋಜನೆ ರೈತರಿಗೋ ಖಾಸಗಿ ವ್ಯಕ್ತಿಗಳಿಗೋ. ವಾರಾಹಿ ಉಡುಪಿ ಜಿಲ್ಲೆಯ ಜೀವನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ಈ ನದಿ ವರ್ಷಪೂರ್ತಿ ಹರಿಯುತ್ತೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರದ ಏತ ನೀರಾವರಿ ಯೋಜನೆ ವಿಚಾರದಲ್ಲಿ ಬಹುದೊಡ್ಡ ಚರ್ಚೆ ಆರಂಭವಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟುವ ವಾರಾಹಿ ನದಿಗೆ ಸಿದ್ದಾಪುರ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಮೂಲಕ ಸುತ್ತಮುತ್ತಲ 8 ಗ್ರಾಮಗಳಿಗೆ ನೀರು ಹಾಯಿಸುವುದು ಇದರ ಉದ್ದೇಶ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಶುರುವಾಗಿತ್ತು. ಬೈಂದೂರು ಕಾಂಗ್ರೆಸ್ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ತೆರೆಮರೆಯಲ್ಲಿ ಕಸರತ್ತು ನಡೆಸಿ ಇದಕ್ಕೆ ಸ್ಟೇ ತಂದಿದ್ದಾರೆ ಅನ್ನೋದು ಆರೋಪ. ಒಂದು ಯೋಜನೆ ಹಲವು ಅಭಿಪ್ರಾಯ. ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೂ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಹೋರಾಟ. ಪಕ್ಷ ಭೇದ ಮರೆತು ಒಂದಾದ ರೈತರು. ಪಶ್ಚಿಮ ಘಟ್ಟದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಬೀಳುವ ಮಳೆ ನೀರು ಸಮುದ್ರಕ್ಕೆ ಪೋಲಾಗುವುದನ್ನು ತಪ್ಪಿಸಲು ಸಿದ್ದಾಪುರ ಏತ ನೀರಾವರಿ ಯೋಜನೆ ಜಾರಿಗೆ ತರಲಾಗಿದೆ. ಇದರಿಂದ ರೈತರ ನೀರಿನ ಸಮಸ್ಯೆಯ ಸಂಕಷ್ಟ ನಿವಾರಣೆಯಾಗಲಿದೆ ಎಂಬುದು ರೈತ ಸಂಘಗಳ ಅಭಿಪ್ರಾಯ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಜನಪ್ರತಿನಿಧಿಗಳು, ರೈತರು, ಸಾರ್ವಜನಿಕರು, ಗ್ರಾಮಸ್ಥರು, ಕಾಂಗ್ರೆಸ್ ನಾಯಕ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೂ ಬಿಜೆಪಿ ಶಾಸಕ ಗುರುರಾಜ್ ಕಂಠಿಹೊಳಿ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಹಕ್ಕೊತ್ತಾಯ ಮಾಡಿದ್ರು. ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥ ಯಾವುದೇ ಒಬ್ಬ ಗುತ್ತಿಗೆದಾರ ಇದೆ, ಅದು ಜಯಶಂಕರ್. ಬಹುಶಃ ಅರ್ಥ ಮಾಡ್ಬೇಕು. ಚಿಂತನೆಗೆ ಇದು ಆಪಾದನೆ ಅಲ್ಲ. ಬಹುಶಃ ಅವರು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಗೋಪಾಲ್ ಪೂಜಾರಿ ಅಷ್ಟು ಕಾಗದ ಕೊಡುವುದಿಲ್ಲ. ನಮ್ಮ ಜ್ಯೋತಿ ಪುತ್ರ ಅಂತಿದ್ದಾರೆ, ನಮ್ಮ ಅತಿ ಆತ್ಮೀಯರು. ಅವ್ರು ನೋಡ್ತಾರೆ ಮನೆ ಗೋಪಾಲ್ ಪೂಜಾರಿ ಪಕ್ಕ ಕೂತ್ಕೊಂಡು ನಾವು ಇದು ಸರಿ ಅಂತ. ಈ ಪರಿಸ್ಥಿತಿಯ ನಿರ್ಮಾಣ ರಾಜಕೀಯ ದುರಂತ. ಬಹುಶಃ ಈ ಪರಿಸ್ಥಿತಿಯ ನಿರ್ಮಾಣವನ್ನ ಶಂಕರ್ ಅವರು ಮಾಡಬಾರ್ದು. ಅವ್ರ ಬೇಕಾದಷ್ಟಿದೆ. ನಮ್ಮ ರಾಜಕಾರಣಿಗಳನ್ನೆಲ್ಲ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ಪತ್ರ ಕೊಡುವುದರ ಮುಖಾಂತರ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿರೋದು ಅದನ್ನು ನಾವು ಖಂಡಿಸಲೇಬೇಕಾಗುತ್ತೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿನ ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ಮುಖಂಡರು, ಎಲ್ಲ ಸಂಘಟನೆಗಳ ಒಮ್ಮತ ಅಭಿಪ್ರಾಯದಿಂದ ಇಲ್ಲಿನ ರೈತರ ನೇತೃತ್ವ, ಅದಾದ್ಮೇಲೆ ರೈತ ಸಂಘದ ನೇತೃತ್ವದಲ್ಲಿ ಅದರ ಎಕ್ಸಿಕ್ಯೂಷನ್ಗೋಸ್ಕರ ಹೋರಾಟವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ನಡೆದಂತ ಬೃಹತ್ ಪ್ರತಿಭಟನೆಯಲ್ಲಿ ಸಮಾಜದ ಎಲ್ಲರ ಬೆಂಬಲವನ್ನು ಘೋಷಿಸಿದ್ದಾರೆ. ಅದರ ಜೊತೆಗೆ ಪ್ರಾಜೆಕ್ಟ್ನಲ್ಲಿ ಒಂದು ಚೂರು ಬದಲಾವಣೆ ಮಾಡದೆ ಅದೇ ರೀತಿ ಎಕ್ಸಿಕ್ಯೂಟ್ ಆಗಬೇಕನ್ನುವಂಥ ಭಾವನೆಯನ್ನು ಸಹಿತ ಹೇಳಿದ್ದಾರೆ. ಅದರ ಜೊತೆಗೆ ಯಾರಿಗೆ ಏನು ತಪ್ಪು ಅಭಿಪ್ರಾಯಗಳಿದೆ
ಅದನ್ನು ಆ ಸ್ಥಳಕ್ಕೆ ಬನ್ನಿ, ಮಾಧ್ಯಮದವ್ರು ಬನ್ನಿ, ಅನುಮಾನಗಳಿದ್ದವ್ರು ಬನ್ನಿ, ಅದ್ರ ಎದುರುಗಡೆ ನಿಂತು ವಿವರಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅರ್ಥ ಮಾಡಿಕೊಳ್ಳಿ, ಏನೇನೋ ಅರ್ಥ ಮಾಡಿಕೊಂಡು ರೈತರ ನೋವಿಗೆ ಕಾರಣರಾಗಬೇಡಿ. ಈ ಪ್ರಾಜೆಕ್ಟ್ ಇಲ್ಲ ಅಥವಾ ಆಗುವುದಿಲ್ಲ ಅಂತ ಅನ್ಯಾಯಕ್ಕೆ ನೀವು ಕಾರಣರಾಗಬೇಡಿ. ಇದೆಲ್ಲಕ್ಕಿಂತ ಹೊರತಾಗಿ ಶತಾಯಗತಾಯ ಆ ಪ್ರಾಜೆಕ್ಟನ್ನು ಆ್ಯಸ್ ಇಟ್ ಈಸ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ನಿಮಗೆ ಎಲ್ಲ ರೀತಿಯಿಂದ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ನಿಮಗೆ ಹಿರಿಯರ ನೇತೃತ್ವ ಇದೆ, ಕಿರಿಯರ ಹೋರಾಟ ಇದೆ, ಜನರೆಲ್ಲರ ಬೆಂಬಲ ಇದೆ. ಯಾರು ಸಹಿತ ಇಲ್ಲಿನ ಸ್ಥಳ ಮತ್ತು ವಾಸ್ತವವನ್ನು ಅರ್ಥ ಮಾಡ್ಕೊಂಡವರಿಲ್ಲ. ಅದರಿಂದಾಗಿ ಸಮಸ್ಯೆ ಆಗಿರೋದು. ಅರ್ಥ ಮಾಡಿಸ್ತೇವೆ. ನಾನು ಹೇಳ್ತಾ ಇದ್ದೇನೆ, ಸ್ಥಳಕ್ಕೆ ಮಾಧ್ಯಮರ ಜೊತೆಗೆ ಯಾರಿಗೆ ಅನುಮಾನ ಇದೆ, ಯಾರಿಗೆ ಕನ್ಫ್ಯೂಷನ್ ಇದೆ ಕರೆಸ್ತೇವೆ. ಅಲ್ಲಿಯೇ ನಿಂತ್ಕೊಂಡು ಇದನ್ನು ಕ್ಲಿಯರ್ ಮಾಡ್ತೇವೆ. ಯಾರು ನೋಡಿದ್ರು ಚಿಕ್ಕ ಮಕ್ಕಳು ಸಹಿತ ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಮತ್ತು ಎಲ್ಲಿ ಸಮಸ್ಯೆ ಇದೆ ಅಂತ ಅವರು ಹೇಳ್ತಿದ್ದಾರೆ, ಅದನ್ನು ಬಿಟ್ಟು ಇಡೀ ಪ್ರಾಜೆಕ್ಟನ್ನು ನಿಲ್ಲಿಸಿದ್ದು ಅನುಮಾನಕ್ಕೆ ಮತ್ತೆ ಕಾರಣ ಆಗಿದೆ. ಸೊ ಇದು ಯಾವುದಕ್ಕೂ ಅವಕಾಶಗಳು ಇರುವುದಿಲ್ಲ. ಈ ಒಗ್ಗಟ್ಟು, ಈ ಬೆಂಬಲ ಇವತ್ತು ನೋಡಿದರೆ ಈ ಹೋರಾಟ ಅನ್ನುವಂಥದ್ದು ಇನ್ನೂ ದೊಡ್ಡ ಪ್ರಮಾಣಕ್ಕೆ ಹೋಗ್ತದೆ. ಹಾಗಾಗಿ ಆ ಪ್ರಾಜೆಕ್ಟ್ ಆಗಿಯೇ ಸಿದ್ಧ ಮತ್ತು ಅದನ್ನು ಮಾಡಿಯೇ ಸಿದ್ಧ. ಹೋರಿಹಬ್ಬೆ ಡ್ಯಾಂನ ಮೇಲ್ಭಾಗದಲ್ಲಿ ಜಾಕ್ವೆಲ್ ಅಳವಡಿಸುವುದು ಏತ ನೀರಾವರಿ ಯೋಜನೆಯ ಪ್ರಮುಖ ಭಾಗವಾಗಿದೆ. ಜಾಕ್ವೆಲ್ ನಿರ್ಮಾಣವಾದರೆ ಖಾಸಗಿ ವಿದ್ಯುತ್ ಘಟಕಕ್ಕೆ ಅಡ್ಡಿಯಾಗತ್ತೆ ಅನ್ನೋದು ವೈಯಕ್ತಿಕ ಹಿತಾಸಕ್ತಿಯಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರ ಲಾಭಿಗೆ ಮಣಿದು ಸರ್ಕಾರ ಏತ ನೀರಾವರಿ ಯೋಜನೆಗೆ ತಡೆ ಉಂಟು ಮಾಡಿದೆ ಅನ್ನೋದು ರೈತರು ಮಾಡ್ತಿರೋ ಗಂಭೀರ ಆರೋಪ. ಡ್ಯಾಂನ ಕೆಳಭಾಗದಲ್ಲಿ ಜಾಕ್ವೆಲ್ ನಿರ್ಮಿಸಿ ಅನ್ನೋದು ಸರ್ಕಾರದ ನಿಲುವು. ಆದರೆ ತಾಂತ್ರಿಕ ವರದಿ ಆಧಾರದಲ್ಲೇ ಯೋಜನೆ ರೂಪಿಸಿದ್ದು ಮೂಲ ಯೋಜನೆಗೆ ಅಡ್ಡಿಪಡಿಸೋದು ಸರಿಯಲ್ಲ ಎಂದು ಹೋರಾಟಗಾರರು ಕಿಡಿಕಾರಿದ್ದಾರೆ. ವರಾಯಿ ನೀರಾವರಿ ಯೋಜನೆ 47 ವರ್ಷಗಳ ಹಿಂದೆ ಆರಂಭ ಆಗಿ ಈ ಭಾಗದ ಈ ಜಿಲ್ಲೆಯ 15,000 ಹೆಕ್ಟೇರ್ ಭೂಮಿಗಳಿಗೆ ನೀರು ಕೊಡ್ತಕ್ಕಂಥ ಯೋಜನೆ. ಈ ಕಾಮಗಾರಿ ವಿಳಂಬ ಆಗಿದೆ. ಈಗ ನಮ್ಮ ಹೋರಾಟದ ಫಲವಾಗಿ ಒಂದಷ್ಟು ರೈತರ ಜಮೀನುಗಳು ನೀರು ಹೋಗ್ತಾ ಇದೆ. ಈಗ ಸಿದ್ದಾಪುರ ಏತ ನೀರಾವರಿ ಯೋಜನೆ ಡ್ಯಾಮ್ ಏನಿದೆ, ಹೋರಿಹಬ್ಬೆ ಡ್ಯಾಮ್ ಏನಿದೆ, ಅದರ ಮೇಲ್ಭಾಗದಿಂದ ನೀರು ಎತ್ತಿಕೊಂಡು 7 ಗ್ರಾಮಗಳಿಗೆ ನೀರು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಈ ಸಿದ್ದಾಪುರ ಏತ ನೀರಾವರಿಗೆ ಡ್ಯಾಮ್ನಿಂದ ನೀರನ್ನ ಪೂರೈಕೆ ಮಾಡಿದ್ರೆ ಆ ಡ್ಯಾಮ್ ಪಕ್ಕದಲ್ಲಿ ಖಾಸಗಿ ಉದ್ಯಮಿಯೊಬ್ಬರ ಜಲ ವಿದ್ಯುತ್ ಘಟಕ ಇದೆ. ಈ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ನೀರು ಕಡಿಮೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ರೈತರ ಜಮೀನುಗಳಿಗೆ ನೀರು ಹೋಗ್ತಕ್ಕಂಥ ಕಾಮಗಾರಿಗೆ ಅಡ್ಡಗಾಲ ಹಾಕ್ತಾ ಇದ್ದಾರೆ ಸರ್. ಇದಕ್ಕೆ ಸರ್ಕಾರ ಮಣಿದು ನಮ್ಮ ಯೋಜನೆಯನ್ನ ಮುಂದುವರಿಸಿದ್ರೆ ಆಯ್ತು. ಇಲ್ಲೇ ಇದ್ರೆ ರೈತರ ಜಮೀನುಗಳಿಗೆ ನೀರು ಪಡಿತಕ್ಕಂತ ಹೋರಾಟವನ್ನ ನಾವು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ಲಿಕ್ಕೂ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಪ್ರತಿಭಟನಾ ಸಭೆಯ ಬಳಿಕ ಜಾಥಾ ನಡೆಸಿ ವಾರಾಹಿ ಯೋಜನಾ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು. ಸ್ಪಂದನೆ ಸಿಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ಉಸ್ತುವಾರಿ ಸಚಿವರ ಮೂಲಕ ಸರ್ಕಾರಕ್ಕೆ ಸಮಸ್ಯೆಯನ್ನ ಮನವರಿಕೆ ಮಾಡೋದಾಗಿ ಶಾಸಕರು ಹೇಳಿದ್ದಾರೆ. ತನ್ನದೇ ಪಕ್ಷದ ಸರ್ಕಾರ ಕೈಗೊಂಡಿರುವ ನಿಲುವುಗಳನ್ನು ಕಾಂಗ್ರೆಸ್ ಹಿರಿಯ ಮುಖಂಡ ಪ್ರತಾಪ್ ಚಂದ್ರ ಶೆಟ್ಟಿ ವಿರೋಧಿಸಿದ್ದಾರೆ. ಖಾಸಗಿ ಜಲವಿದ್ಯುತ್ ಘಟಕದ ಲಾಬಿಗೆ ಮಣಿಯಬಾರದು ಎಂದು ಹಕ್ಕೊತ್ತಾಯ ಸಭೆಯಲ್ಲಿ ಸರ್ಕಾರದ ಮೇಲೆ ಒತ್ತಾಯ ಹೇರಲಾಗಿದೆ. ವಾರಾಹಿ ಯೋಜನೆ ಪ್ರಾರಂಭವಾಗಿ ಇಷ್ಟು ವರ್ಷ ಆದರೂ ಕೂಡ ಆ ಬಳಿಕ ಅದಕ್ಕೆ ಹೊಸ ಹೊಸ ಯೋಜನೆಗಳು ಸೇರ್ಪಡೆ ಆಗ್ತಿದ್ರು ಕೂಡ ಆ ಏನು ಸಮಸ್ಯೆ ಏನಿದೆ, ಮೂಲ ಸಮಸ್ಯೆ ರೈತರಿಗೆ ನೀರು ಕೊಡಬೇಕು ಅನ್ನುವ ಸಮಸ್ಯೆ ಇದುವರೆಗೆ ಸಂಪೂರ್ಣವಾಗಿ ಪರಿಹಾರ ಆಗಿಲ್ಲ ಅನ್ನುವಂಥದ್ದು ಕೂಡ ಸತ್ಯ ಅಂತಾನೆ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ರಾಜ್ಯದಲ್ಲಿ ಬಸ್ ಅಗ್ನಿ ದುರಂತಗಳಿಗೆ ಒಳಗಾಗುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಅಪಾಯ ತಡೆಗೆ ರಾಜ್ಯ ಸಾರಿಗೆ ಇಲಾಖೆ ಮುಂದಾಗಿದೆ. ಬಸ್ಗಳಲ್ಲಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಸಂಸ್ಥೆ ಪ್ರಯಾಣಿಕರ ಸುರಕ್ಷತೆ ಕುರಿತು ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿದೆ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ನಿಯಮಗಳನ್ನು ಕಡಾಖಂಡಿತವಾಗಿ ಪಾಲಿಸುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಡಕ್ ಸೂಚನೆ ನೀಡಿದ್ದಾರೆ. ಸ್ಲೀಪರ್ ಬಸ್ಗಳ ಮಾಲೀಕರು ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಕ್ರಮಗಳು ಯಾವುವು ಎಂಬುದನ್ನು ನೋಡೋದಾದರೆ, ಸ್ಲೀಪರ್ ಬಸ್ಗಳಲ್ಲಿ ಸ್ಲೈಡರ್ ತೆಗೆಯಬೇಕು. ತಿಂಗಳೊಳಗಾಗಿ ಫೈರ್ ಡಿಟೆಕ್ಷನ್ ಅಳವಡಿಕೆ ಮಾಡಿರಲೇಬೇಕು. 10 kg ತೂಕದ ಅಗ್ನಿಶಾಮಕ ಸಾಧನ ಅಳವಡಿಕೆ ಮಾಡಿರಲೇಬೇಕು. ಚಾಲಕರ ಹಿಂಬದಿ ಡೋರ್ ತೆಗೆಯಬೇಕು. ಅನುಮೋದಿತ ಟೆಸ್ಟಿಂಗ್ ಏಜೆನ್ಸಿಯಿಂದ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಪ್ರಯಾಣಿಕರ ಸೇಫ್ಟಿ ಮಾನದಂಡ ಇದ್ದರೆ ಮಾತ್ರ FC ಮಾಡಿಸಬೇಕು. ಬಸ್ ಕವಚ ನಿರ್ಮಾಣ ಸಂಸ್ಥೆ ಸಿಂಧುತ್ವ ಪರಿಶೀಲಿಸಿದ ನಂತರವೇ ನೋಂದಣಿ ಮಾಡಬೇಕು ಎಂದು ಸೂಚನೆ ನೀಡಲಾಗಿದೆ.
ಇನ್ನು ಈ ವಿಚಾರವಾಗಿ ಮಾತನಾಡಿರುವ ಸಚಿವ ರಾಮಲಿಂಗಾರೆಡ್ಡಿ, ಎಸಿ ಬಸ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡರೆ ಹೇಗೆ ನಂದಿಸಬೇಕು ಎಂಬುದರ ಬಗ್ಗೆ ಮಾರ್ಗಸೂಚಿ ನೀಡಬೇಕು. ಪ್ರಯಾಣಿಕರು ಡೋರ್ನಿಂದ ಜಂಪ್ ಮಾಡಲು ಮೆಟ್ಟಿಲು ವ್ಯವಸ್ಥೆ ಆಗಬೇಕು. ಎಕ್ಸಿಟ್ ಡೋರ್ಗಳ ಬಳಿ ಯುವಕರು ಹಾಗೂ ಮಧ್ಯವಯಸ್ಕರಿಗೆ ಸೀಟು ನೀಡಬೇಕು. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಪ್ರಯಾಣಿಕರನ್ನು ಎಚ್ಚರಿಸುವ ಸಲುವಾಗಿ ಡ್ರೈವರ್ಗೆ ಅಲಾರಾಂ ನೀಡಬೇಕು. ಈ ರೀತಿಯ ವ್ಯವಸ್ಥೆಗಳನ್ನು ಬಸ್ಗಳಲ್ಲಿ ಮಾಡಿಸುವಂತೆ ಖಾಸಗಿ ಬಸ್ ಮಾಲೀಕರು ಹಾಗೂ ಬಸ್ ತಯಾರಕರಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಸೇವೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ನೀಡಿದೆ. ರವೀಂದ್ರ ಕಲಾಕ್ಷೇತ್ರದ ಮುಂಭಾಗದಲ್ಲಿ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಬಸ್ಗೆ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ಮೈಸೂರು ದಸರಾ ಸಂದರ್ಭದಲ್ಲಿ ಎಲ್ಲರ ಕಣ್ಮನ ಸೆಳೆದಿದ್ದ ಈ ಬಸ್ ಇನ್ಮುಂದೆ ರಾಜ್ಯ ರಾಜಧಾನಿಯಲ್ಲೂ ಸಂಚರಿಸಲಿದೆ. ಕೇವಲ ₹180 ಪಾವತಿಸಿ ಈ ಬಸ್ ಸೇರುವ ಮೂಲಕ ಸಿಟಿ ಮಂದಿ ಲಂಡನ್ ಮಾದರಿಯ ಪ್ರಯಾಣದ ಅನುಭವ ಪಡೆಯಬಹುದಾಗಿದೆ. ಐಷಾರಾಮಿ ಆಸನಗಳು, ಸೌಂಡ್ ಸಿಸ್ಟಮ್ ಸೇರಿದಂತೆ ನಾನಾ ಸೌಕರ್ಯಗಳನ್ನು ಬಸ್ಗೆ ನೀಡಲಾಗಿದೆ. ಪ್ರಯಾಣಿಕರು ಆನ್ಲೈನ್ ಇಲ್ಲವೇ ದೂರವಾಣಿ ಕರೆಯ ಮೂಲಕ ಸೀಟು ಬುಕ್ ಮಾಡಿ ದಿನವಿಡೀ ಪ್ರಯಾಣಿಸಬಹುದಾಗಿದೆ. ಈ ವಿಚಾರವಾಗಿ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಬೆಂಗಳೂರು ಇದುವರೆಗೂ ಒಂದು ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿಲ್ಲ. ಇಲ್ಲಿ ವಿಧಾನಸೌಧ ಸೇರಿದಂತೆ ಸಾಕಷ್ಟು ವಿಶ್ವಮಟ್ಟದಲ್ಲಿ ಖ್ಯಾತಿ ಪಡೆದ ಸ್ಥಳಗಳಿವೆ. ಇನ್ಮುಂದೆ ಈ ಬಸ್ ಪ್ರಯಾಣದ ಮೂಲಕ ಪ್ರವಾಸದ ಅನುಭವ ಪಡೆಯಬಹುದಾಗಿದೆ ಎಂದು ಹೇಳಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಸಾಮಾಜಿಕ ಜಾಲತಾಣದಲ್ಲಿ ಜನಪ್ರಿಯತೆ ಗಳಿಸಲು ವ್ಯಕ್ತಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿ ಬಸ್ನಲ್ಲಿ ವಿಡಿಯೋ ಮಾಡಿದ್ದ ಮಹಿಳೆ ಕೊನೆಗೂ ಕಂಬಿ ಹಿಂದೆ ಹೋಗುವಂತಾಗಿದೆ. ಕೇರಳದಲ್ಲಿ ಅಮಾಯಕನ ಜೀವ ಬಲಿ ಪಡೆದಿದ್ದ ಮಹಿಳೆ ಇದೀಗ ಪೊಲೀಸ್ ಠಾಣೆ ಅತಿಥಿಯಾಗಿದ್ದಾರೆ. ಕೇರಳ ಪೊಲೀಸರು ಆರೋಪಿ ಶಿಂಜಿತಾ ಮುಸ್ತಫಳನ್ನ ಬಂಧಿಸಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಶಿಂಜಿತಾ ಮುಸ್ತಫಳನ್ನ ಪೊಲೀಸರು ಬಂಧಿಸಿದ್ದು ಸದ್ಯ 4 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಕೋಯಿಕೋಡ್ ಜಿಲ್ಲೆಯ ಬಡಗರದಲ್ಲಿದ್ದ ಸಂಬಂಧಿಕರ ಮನೆಯಲ್ಲಿ ವಾಸವಿದ್ದ ಶಿಂಜಿತಾಳನ್ನ ಪೊಲೀಸರು ಬಂಧಿಸಿದ್ದರು. ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಶಿಂಜಿತಾ ಅದೇ ಬಸ್ನಲ್ಲಿದ್ದ ದೀಪಕ್ ಎಂಬುವರಿಂದ ತನಗೆ ಲೈಂಗಿಕ ಕಿರುಕುಳವಾಗ್ತಿದೆ ಎಂದು ಆರೋಪಿಸಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಳು. ಈ ವಿಡಿಯೋ ವ್ಯಾಪಕವಾಗಿ ವೈರಲ್ ಆದ ಬಳಿಕ ದೀಪಕ್ ತೀವ್ರ ಟ್ರೋಲ್ಗೆ ಒಳಗಾಗಿದ್ದರು. ಇದರಿಂದ ಮನನೊಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಬಳಿಕ ಈ ಪ್ರಕರಣ ತಿರುವು ಪಡೆದುಕೊಂಡಿದ್ದು ಕೇರಳ ಮಾತ್ರವಲ್ಲದೆ ಸಂಪೂರ್ಣ ದೇಶದಾದ್ಯಂತ ಮಹಿಳೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ವ್ಯೂಸ್ಗಾಗಿ ಅಮಾಯಕನ ಜೀವವನ್ನೇ ಬಲಿ ಪಡೆದಳು ಎಂದು ಅನೇಕರು ಕಿಡಿಕಾರಿದ್ದರು. ವಿಡಿಯೋದಲ್ಲಿ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯದ ಅಂಶಗಳು ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ದೀಪಕ್ ಪೋಷಕರು ಪೊಲೀಸರಿಗೆ ದೂರು ನೀಡಿದರು. ಈ ದೂರಿನ ಅಡಿಯಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿತ್ತು. ಆದರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶಿಂಜಿತಾ ತಲೆಮರೆಸಿಕೊಂಡಿದ್ದಳು. ಹಲವು ದಿನಗಳ ಹುಡುಕಾಟದ ಬಳಿಕ ಕೊನೆಗೂ ಶಿಂಜಿತಾ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಭಾರಿ ಪ್ರಮಾಣದಲ್ಲಿ ಚಳಿ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಈ ಅವಧಿಯಲ್ಲಿ ಕರ್ನಾಟಕದಾದ್ಯಂತ ಶೀತಲ ಮತ್ತು ಒಣ ಹವಾಮಾನ ಇರಲಿದೆ ಎಂದು ಐಎಂಡಿ ಮಾಹಿತಿ ನೀಡಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಚಳಿ ಹಾಗೂ ಬೆಳಿಗ್ಗೆ ಮಂಜು ಕವಿದ ವಾತಾವರಣವಿರಲಿದೆ. ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಯಾವುದೇ ಪ್ರದೇಶದಲ್ಲಿ ಮಳೆ ಸಂಭವಿಸುವುದಿಲ್ಲ ಎಂದು ಭಾರತೀಯ ಹವಾಮಾನ ಇಲಾಖೆ ಸ್ಪಷ್ಟನೆ ನೀಡಿದೆ. ಬೆಳಗಿನ ಜಾವ ಮಂಜು ಅತಿಯಾಗಿ ಇರುವುದರಿಂದ ವಾಹನ ಸವಾರರು ಎಚ್ಚರಿಕೆಯಿಂದ ಇರುವಂತೆ ಐಎಂಡಿ ಎಚ್ಚರಿಕೆ ನೀಡಿದೆ. ರಾಜ್ಯದಲ್ಲಿ ಕನಿಷ್ಠ ತಾಪಮಾನ ಹಲವೆಡೆ ಸುಮಾರು 12ರಿಂದ 16 ಡಿಗ್ರಿ ಸೆಲ್ಸಿಯಸ್ ಇರಲಿದ್ದು, ಬೆಂಗಳೂರಿನಲ್ಲಿ ಸುಮಾರು 14ರಿಂದ 16 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಹಿರಿಯ ನಾಗರಿಕರು ಹಾಗೂ ಮಕ್ಕಳಿಗೆ ಬೆಚ್ಚನೆ ಉಡುಪು ಧರಿಸುವಂತೆ ಸೂಚನೆ ನೀಡಲಾಗಿದೆ. ಹಾಗೂ ವಾಹನ ಸವಾರರು ಮಂಜಿನ ಸಂದರ್ಭದಲ್ಲಿ ವಾಹನದ ವೇಗ ಕಡಿಮೆ ಮಾಡಿಕೊಳ್ಳುವಂತೆ ಐಎಂಡಿ ಸಲಹೆ ನೀಡಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.